ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. ಒಂದು ಪ್ಲಾನ್ ಮಾಡಿದ್ರು. ಆ ಪ್ಲಾನ್ ಪ್ರಕಾರ ನೀವೆಲ್ಲ ಸೇರಿ ಇಷ್ಟಿನ ಮಟ್ಟಿಗೆ ಜನ ಸೇರಿ ಈ ಗ್ರೌಂಡ್ನೆಲ್ಲ ತಯಾರಿ ಮಾಡಿ ನೀವೆಲ್ಲ ಕೋಆಪ್ರೇಟ್ ಮಾಡಿದಿರಿ. ಈ ಸಭೆಗೆ ನಮ್ಮ SP ಸಾಹೇಬರು ಬಂದರೆ ಅವರಿಗೆ ತಮ್ಮೆಲ್ಲರೂ ಕಾರ್ಯಕ್ರಮದ ಕಾರಣೀಭೂತರಾಗಿರ್ತಕ್ಕಂಥ ಎಲ್ಲ ಯುವಕರು ಏನಿವತ್ತು ಇಲ್ಲಿ ಕಾರ್ಯಕ್ರಮದಲ್ಲಿ ಕ್ರಿಕೆಟ್ ಅಂಥ ಪಂದ್ಯಾವಳಿಯಲ್ಲಿ ಸೌಹಾರ್ದಯುತವಾಗಿ ಎಲ್ಲ ಭಾಗವಹಿಸಬೇಕು ಅಂತ ಹಾಜರಿರ್ತಕ್ಕಂಥ ಎಲ್ಲ ಯುವ ಮಿತ್ರರೇ, ಭಾಳ ಸಂತೋಷ ಆಗ್ತದೆ. ಕೆಲವು ತಿಂಗಳ ಹಿಂದೆ ಭಾಳ ಒಂದು ಕಹಿಯಾದಂಥ ಘಟನೆಯನ್ನು ನಾವು ಮೆಲುಕು ಹಾಕ್ತಕ್ಕಂಥ ಒಂದು ಈ ಸಂದರ್ಭದಲ್ಲಿ ಅದನ್ನು ಹೇಗೆ ಅಳಿಸಿ ಹಾಕಬೇಕು, ಕಳೆದು ಹೋಗಿದ್ದನ್ನೇ ಪದೇ ಅದನ್ನೇ ಮರುಕಳಿಸ್ತಾ ಇದ್ದರೆ, ಆ ಯೋಚನೆಗಳೇ ಹರಿದಾಡ್ತಾ ಇದ್ದರೆ ಮುಂದೆ ಇನ್ನು ಒಂದು ಪಾಸಿಟಿವ್ ಆಗಿ ಡೆವಲಪ್ಮೆಂಟ್ ಆಗ್ತಕ್ಕಂಥದ್ದು, ಒಂದು ಗುಣಾತ್ಮಕವಾದಂಥ ಒಂದು ಬದಲಾವಣೆಯನ್ನು ನೋಡೋಕ್ಕೆ ಸಾಧ್ಯ ಇಲ್ಲ ಅಂತ ಅಂದ್ಕೊಂಡ್ಬಿಟ್ಟು ಹಲವಾರು ಒಂದು ಕಾರ್ಯಕ್ರಮಗಳನ್ನು ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಸೇರಿಬಿಟ್ಟು ಜಂಟಿಯಾಗಿ ಹಮ್ಮಿಕೊಂಡಿದ್ದು. ಇಲ್ಲಿ ಸುಸ್ಥಿರತೆ ಹೇಗೆ ಹೆಸರು ಇದೆ ಶಾಂತಿನಗರ ಅಂತ, ಅದೇ ರೀತಿ ಶಾಂತಿ ಸ್ಥಾಪನೆ ಆಗಲಿ, ಸರ್ವೇ ಸಾಮಾನ್ಯವಾಗಿ ಎಲ್ಲ ಕಡೆ ಹೇಗೆ ಜನರು ತಮ್ಮ ದೈನಂದಿನ ಬದುಕನ್ನು ನಡೆಸ್ತಾರೆ ಹಾಗೆ ಅಚ್ಚುಕಟ್ಟಾಗಿ ಇಲ್ಲಿ ಶಾಂತಿಯುತವಾಗಿ ಎಲ್ಲಕ್ಕಿಂತ ಹೆಚ್ಚಾಗಿ ಸೌಹಾರ್ದಯುತವಾಗಿ ಅವರು ತಮ್ಮ ಜೀವನವನ್ನು ವ್ಯತಿಸಿದರೆ ಅದಕ್ಕಿಂತ ಒಳ್ಳೆಯ ಸುದಿನಗಳು ಇನ್ಯಾವುದು ಬರಲಾರವು ಅಂದ್ಕೊಂಡಿದ್ದೀವಿ. ಆ ನಿಟ್ಟಿನಲ್ಲಿ ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ, ಮಾಧ್ಯಮ ಮಿತ್ರರು ಮತ್ತು ಅನೇಕ ಜನ ರಾಗಿಗುಡದಲ್ಲೇ ಇರತಕ್ಕಂಥ ಮಹನೀಯರು ತಮ್ಮ ಯುವ ಪೀಳಿಗೆ ಸಮೇತವಾಗಿ ಈ ಕಾರ್ಯಕ್ರಮಕ್ಕೆ ತಾವು ಬೆನ್ನೆಲುಬಾಗಿ ನಿಂತು ಒಂದು ಒಳ್ಳೆಯ ಒಂದು ವಾತಾವರಣವನ್ನು ಹುಟ್ಟು ಹಾಕಬೇಕು ಅಂತ ಹೇಳಿ ಎಲ್ಲರೂ ಒಂದು ಒಳ್ಳೆಯ ಮನಸ್ಸಿಂದ ಇಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಸೇರಿದಿರಿ. ಇದು ಒಂದು ಸಾಂಕೇತಿಕವಾಗಿ ನಾವು ಒಂದು ಕ್ರೀಡಾಕೂಟ, ಒಂದು ಕ್ರಿಕೆಟ್ ಮೂಲಕ ನಮ್ಮ ಒಂದು ಏನು ಬಾಂಧವ್ಯ ಇದೆ, ಆ ಬೆಸುಗೆ ಏನಿದೆ ಇನ್ನೂ ಗಟ್ಟಿಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು. ಆ ಕಾರ್ಯಕ್ರಮದ ಒಂದು ಅಂಗವಾಗಿ ಇವತ್ತು ಅದು ಉದ್ಘಾಟನೆಗೊಳ್ತಾ ಇದೆ. ಪ್ರತಿಯೊಂದು ಒಂದು ದೊಡ್ಡ ಜರ್ನಿ ಅಂತ ನಾವೇನು ಕರಿತೀವಿ, ಅದಕ್ಕೆ ಒಂದು ಸಣ್ಣ ಹೆಜ್ಜೆಯಿಂದ ಆರಂಭ ಆಗುತ್ತೆ ಅಂತ ನಾನು ಹೇಳ್ತಾನೆ ಇರ್ತೀನಿ. ಆ ಒಂದು ಸಣ್ಣ ಹೆಜ್ಜೆನ ನಾವು ಈಗಾಗಲೇ ಇಟ್ಟಿದ್ದೀವಿ. ಮುಂಬರುವ ದಿವಸದಲ್ಲಿ ಇನ್ನೂ ಅನೇಕ ಹೆಜ್ಜೆಗಳನ್ನು ನಾವು ನಡೆದು ಒಂದು ಸಹಬಾಳ್ವೆ, ಸೌಹಾರ್ದತೆ ಇಲ್ಲಿ ಕಾಯಮಾಗಿ ಸ್ಥಾಯಿಯಾಗಿ ಶಾಂತಿ ನೆಲೆಸೋ ನಿಟ್ಟಿನಲ್ಲಿ ನಮ್ಮ ಎಲ್ಲ ಮನಪರಿವರ್ತನೆ ಆಗಿ ನಾವು ಭೌತಿಕವಾಗಿ ಅಲ್ಲದೆ ಮಾನಸಿಕವಾಗಿ ಕೂಡ ಒಬ್ಬರನ್ನೊಬ್ಬರನ್ನ ಒಂದು ಭ್ರಾತೃತ್ವ ದೃಷ್ಟಿಯಿಂದ, ಅಣ್ಣ ತಮ್ಮರ ದೃಷ್ಟಿಯಿಂದ ನಾವು ನೋಡಿದ್ದೇ ಆದರೆ ಮುಂಬರೋ ದಿವಸದಲ್ಲಿ ಆ ಕಳಂಕ ಏನು ತಟ್ಟಿದೆ ಸಂಪೂರ್ಣವಾಗಿ ಅದನ್ನು ನಾವು ತೊಡೆದು ಹಾಕಿಬಿಟ್ಟು ಒಂದು ಒಳ್ಳೆಯ ವಾತಾವರಣವನ್ನು ಇಲ್ಲಿ ನಿರ್ಮಾಣ ಮಾಡೋದರಲ್ಲಿ ನಿಸ್ಸಂದೇಹವಾಗಿ ನಾವು ದಾಪುಗಾಲನ್ನು ಇಡ್ತೀವಿ ಅನ್ನೋದರಲ್ಲಿ ಇನ್ನೊಂದು ಮಾತಿಲ್ಲ. ಆ ನಿಟ್ಟಿನಲ್ಲಿ ತಾವೆಲ್ಲ ಕೈ ಜೋಡಿಸಿದಿರಿ. ಈ ಒಂದು ಕ್ರಿಕೆಟ್ ಟೂರ್ನಮೆಂಟ್ನ ನಮ್ಮ ಇನ್ಸ್ಪೆಕ್ಟರು ಎಸ್ಪೆಷಲಿ ಸತ್ಯನಾರಾಯಣ ಅವರು ತುಂಬ ಮುತುವರ್ಜಿ ತಗೊಂಡು ಭಾಳ ಸೊಗಸಾಗಿ ಆರ್ಗನೈಸ್ ಮಾಡಿದ್ದಾರೆ. ನಾನು ವೈಯಕ್ತಿಕವಾಗಿ ಅವ್ರಿಗೆ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಈ ಒಂದು ಕ್ರಿಕೆಟ್ ಪಂದ್ಯಾವಳಿಗಳನ್ನ ಯಾಕೆ ಆಯೋಜನೆ ಮಾಡಿದ್ದೀವಿ ಅಂತ ತಮ್ಮೆಲ್ಲರಿಗೂ ಕೂಡ ಗೊತ್ತಿರುತ್ತೆ. ಒಂದು 3 ತಿಂಗಳ ಕೆಳಗಡೆ ಯಾವುದೋ ಒಂದು ಸಣ್ಣ ಪುಟ್ಟ ಕಾರಣಗಳಿಗೋಸ್ಕರ ರಾಗಿಗುಡದಲ್ಲಿ ಭಾಳಷ್ಟು ಪ್ರಮಾಣದಲ್ಲಿ ಅದು ನ್ಯೂಸ್ ಎಲ್ಲನೂ ಆಯಿತು. ಏನೇನಾಯಿತು, ಹೇಗೆ ಗಲಾಟೆ ಆಯಿತು, ಏನು ಎತ್ತ ಅಂತಂದು ಅದ್ರ ಬಗ್ಗೆ ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲ್ಲ. ಅದರದ್ದೇ ಆದಂಥ ಕಾನೂನು ಕ್ರಮ ಕೂಡ ತಗೊಳ್ತಾ ಇದ್ದೀವಿ. ಅದರದ್ದು ಇಟ್ ವಿಲ್ ರನ್ ಇನ್ ಇಟ್ಸ್ ಓನ್ ಕೋರ್ಸ್ ಆಫ್ ಟೈಮ್. ಬಟ್ ಅದನ್ನು ಮರೆತು ನಾವು ಹೊರಗೆ ಬರಬೇಕಾಗಿದೆ. ಹೊರಗೆ ಬಂದು ನಾವು ಯಾವ ರೀತಿ ರೋಲ್ ಮಾಡೆಲ್ಗಳಾಗಿ ಬೇರೆಯವ್ರಿಗೆ ಒಂದು ಮಾದರಿಯಾಗಿ ಯಾವ ರೀತಿ ನಾವು ಜೀವನ ಮಾಡಬಹುದು ಅಥವಾ ಯಾವ ರೀತಿ ಒಟ್ಟಿಗೆ ಇರ್ಬೋದು ಅಂತ ನೀವೆಲ್ಲ ಉದಾಹರಣೆ ಮಾಡಿಕೊಂಡು ತೋರಿಸ್ಬೇಕಾಗಿದೆ. ಅದಕ್ಕೆ ಇದು ಒಂದು ಸ್ಟಾರ್ಟಿಂಗ್ ಪಾಯಿಂಟ್. ಇವತ್ತು ಈ ಟೀಮ್ಸ್ನೆಲ್ಲ ಹೇಗೆ ಮಾಡಿದ್ದೀವಿ ಅಂತಂದರೆ ಎಲ್ಲರೂ ಕೂಡ ಒಂದೊಂದು ಟೀಮ್ನಲ್ಲಿ ರೆಪ್ರೆಸೆಂಟೇಷನ್ ಇರಬೇಕು, ಪ್ಲಸ್ ನಮ್ಮ ಪೊಲೀಸ್ ಅವರು ಒಬ್ಬರು ರೆಪ್ರೆಸೆಂಟೇಟಿವ್ ಇರಬೇಕು ಅಂತಂದು ಮಾಡಿರೋದು. ದಿಸ್ ಈಸ್ ಎ ವೆಲ್ ಥಾಟ್ ಔಟ್ ಪ್ಲ್ಯಾನ್. ಎಲ್ಲರೂ ಕೂಡ ನಿಮ್ಮ 100% ಕೊಟ್ಟು ಚೆನ್ನಾಗಿ ಕ್ರಿಕೆಟ್ ಆಡಿ ನಾಳೆ ಯಾರು ಗೆಲ್ತೀರಿ ಅಂತ ನೋಡೋಣ. ಯಾರು ಗೆಲ್ತೀರಿ? ಯಾವ ಟೀಮ್ ಗೆಲ್ತೀರಿ? ವೆರಿ ಗುಡ್. ಓಕೆ, ನೋಡೋಣ ಯಾರು ಗೆಲ್ತೀರಿ ಅಂತ ನಾಳೆ ನೋಡೋಣಂತೆ. ಬಟ್ ಎಲ್ಲರೂ ಚೆನ್ನಾಗಿ ಆಡಿ. ಪಾರ್ಟಿಸಿಪೇಷನ್ ಈಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ವಿನ್ನಿಂಗ್. ನಾಳೆ ಸಾಯಂಕಾಲ ಫೈನಲ್ಸ್ ನೋಡಲಿಕ್ಕೆ ನಾನು ಕೂಡ ಬರ್ತೀನಿ. ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಆದರೆ ಬರ್ತಾರೆ. ಅದಾದಮೇಲೆ ಒಂದು ಕಲ್ಚರಲ್ ಪ್ರೋಗ್ರಾಮ್ ಕೂಡ ಮಾಡಿ ನಿಮ್ಮ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಸೆರೆಮನಿನೂ ಕೂಡ ಮಾಡೋಣಂತೆ. ಚೆನ್ನಾಗಿ ಆಡಿ, ಚೆನ್ನಾಗಿ ಬಾಳ್ವೆ ಮಾಡಿ. ಥ್ಯಾಂಕ್ ಯು.
ಇನ್ನು ಮುಂದಿನ ದಿನಗಳಲ್ಲಿ ನಾನು ಆಶ್ಚರ್ಯಪಟ್ಟೆ. ನಿನ್ನೆ ವಿಜಯ್ ಅವರಿಗೆ ಫೋನ್ ಮಾಡಿದಾಗ ಅವರು ಅಭಿವೃದ್ಧಿ ಪಡಿಸ್ಕೊಂಡು ಇದರಲ್ಲಿ ನೀವು ಆಡಬೇಕಾದರು. ನನ್ನ ಮನವಿ ಅಷ್ಟೇ, ಕಳಕಳಿಯ ಮನವಿ ಅಷ್ಟೇ, ನೀವೆಲ್ಲ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಸೇರಿದ್ದೀರಾ, ನನಗೆ ಅದು ತುಂಬ ಖುಷಿಯಾಗಿದೆ. ನಾನು ರಕ್ಷಣಾ ಇಲಾಖೆ ಹಿರಿಯ ಅಧಿಕಾರಿಗಳನ್ನ ಕ್ಯಾಪ್ಟನ್ಗಳು ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿ ಸಾಹೇಬ್ರಿಗೆ. ಸಾಹೇಬರು ಬರ್ತಾರೆ ಈಗ. ಫಸ್ಟ್ ಮ್ಯಾಚ್ ಚಂದ್ರು ವರ್ಸಸ್ ಚೇತನ್ ಇರುತ್ತೆ. ಫಸ್ಟ್ ಮ್ಯಾಚ್ ಚಂದ್ರು ವರ್ಸಸ್ ಚೇತನ್. ಸೆಕೆಂಡ್ ಮ್ಯಾಚ್ ಪ್ರತಾಪ್ ವರ್ಸಸ್ ಸಿಮಿ. ಚಂದ್ರು ಮತ್ತೆ ಚೇತನ್ ಟೀಮ್ ದಯವಿಟ್ಟು ಇದಕ್ಕೆ ಬನ್ನಿ. ನಿಮ್ಮ ಮತ್ತೊಮ್ಮೆ ಗಾಳಿಯಲ್ಲಿ ನೇರವಾಗಿ ಕ್ಷೇತ್ರ ರಕ್ಷಣಾ ಕೈಗೆ ಓಡಿ ಬಂದು ಅತ್ಯುತ್ತಮ ಬೋಲೆ ಮತ್ತೊಮ್ಮೆ ಅವರು ಇರ್ಲಿ, ಲಾಸ್ಟ್ ಮ್ಯಾಚ್ ನಾವು ಆಡೋಣಂತೆ. ಗಾಳಿಯಲ್ಲಿ ಚೆಂಡು ಕಾಯಿದೆ ಇದೆ ಅವ್ರದ್ದು ಇದರಲ್ಲಿ